ಅಡಿಕೆ ತೋಟದ ಹಿಂಭಾಗದಲ್ಲಿ ನಮಗೆ ಪ್ರಕೃತಿ ದರ್ಶನ ಆಗ್ತಾಯಿದೆ. 6 ಜನ ಲೈವ್ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಸ್ವಾಗತ. ಈಗ 2 ಲೈವ್ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಸ್ವಾಗತ. ಸಿಹಿ ಜೀವಿಯ ಪ್ರಯಾಣದ ವತಿಯಿಂದ ನಿಮಗೆ ಧನ್ಯವಾದಗಳು ಹೇಳ್ತಾ, ನಿನ್ನೆ ಇದ್ರ ಬಗ್ಗೆನೇ ಆಯುಷ್ ಬಗ್ಗೆ ಲೈವ್ ಮಾಡಿದ್ದೆ, ಅದನ್ನು ನೋಡಿ. ಇಂದು ಲಾಂಗ್ ಡ್ರೈವ್ ಯಾವ ರೀತಿ ಇತ್ತು ನಮ್ಮ ಮುಳ್ಳಯ್ಯನಗಿರಿಗೆ ಅಂತ ಅದನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದನ್ನು ನೋಡಿ ಪಕ್ಷಿಗಳು ಹಾರಾಡ್ತಾ ಇದೆ. ಈಗ ನಾವು ನಮ್ಮ ಸ್ನೇಹಿತರ ಜೊತೆ ವಾಕ್ ಹೋಗ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ವಾಕ್ ಹೋಗ್ತಾ ಇದ್ದೀವಿ. ಇದು ನಾವು ಉಳ್ಕೊಂಡಿರ್ತಕ್ಕಂತಹ ಕೊಠಡಿ. ಈ ಕೊಠಡಿಯಿಂದ ನಾವೀಗ ವಾಕ್ ಹೋಗ್ತಾ ಇದ್ದೇವೆ. ನಾವು ಇರೋ ಕೊಠಡಿಯ ಹಿಂಭಾಗದಲ್ಲೇ ಇಂತಹ ನೇಚರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಈ ಲೈಟ್ ಆನ್ ಮಾಡಿದ್ದಾರೆ. ನಮ್ಮ ಕೊಠಡಿಯ ಹಿಂಭಾಗದಲ್ಲೇ ಲೈಟ್ ಹಾಕಿ ಸರ್, ಲೈಟ್ ಹಾಕಿ. ಇಂತಹ ಸೌಂದರ್ಯ ಇದೆ. ನಾನು ನಿಮಗೆ ಅದನ್ನೇ ತೋರಿಸ್ತಿರೋದು, ನಮ್ಮ ಕೊಠಡಿ ಹಿಂಭಾಗದ ಸೌಂದರ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಚೇರ್ ಹಾಕ್ಕೊಂಡು ನೀರನ್ನು ಕುಡ್ಕೊಳ್ತಾ ಈ ಪ್ರಾಕೃತಿಕ ತಾಣವನ್ನು ನೋಡ್ತಾ ಇದ್ದೇವೆ. ಬನ್ನಿ ಮುಂದೆ ಇನ್ನೂ ವಾಕ್ ಹೋಗ್ತಾ ನಮ್ಮ ಪ್ರಾಕೃತಿಕ ತಾಣವನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದು ನಾವು ಇರ್ತಕ್ಕಂಥ ಕೊಠಡಿ. ಈಗ ರಂಗಸ್ವಾಮಿ ಅಯ್ಯನವರು ವಾಕಿಂಗ್ ಹೋಗಕ್ಕೆ ರೆಡಿಯಾಗಿದ್ದಾರೆ. ನಾವು ವಾಕಿಂಗ್ ಮಾಡ್ತಾ ಇನ್ನು ಚಿಕ್ಕಮಗಳೂರನ್ನು ಎಕ್ಸ್ಪ್ಲೋರ್ ಮಾಡೋಣ. ಲೈವ್ ನಡೀತಾ ಇದೆ. ನೀವು ಇವಾಗ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಎಸ್ CS ಅವರಿದ್ದಾರೆ. ಲೈವ್ ನಡೀತಾ ಇದೆ. ಇಲ್ಲ ನೋಡಿಲ್ಲ ಸರ್. ಈಗಾಗಲೇ ಬೆಳಿಗ್ಗೆ ಕೋಟೆ ಕುಮಾರ್ ಅವರು ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ವಾಕ್ ಹೋಗೋಕ್ಕೆ ಸಿದ್ಧರಾಗಿದ್ದಾರೆ. ನೋಡಿ, ಇದು ಚಿಕ್ಕಮಗಳೂರು ಮತ್ತು ಲಿಂಗದಳ್ಳಿ ಸರ್. ಇದು ಲಿಂಗದಳ್ಳಿಗೆ ಹೋಗುತ್ತಾ? ಕೆಮ್ಮಣ್ಣುಗುಂಡಿ ರೋಡು. ಈಗ ನಮ್ಮ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಈ ನಮ್ಮ ಆಯುಷ್ ನೇಚರ್ ವ್ಯೂ. ಇದರಿಂದ ಚಿಕ್ಕಮಗಳೂರು ಮತ್ತು ಕೆಮ್ಮಣ್ಣುಗುಂಡಿ ರೋಡು ಈ ಕಡೆ ಇದೆ. ರೋಡ್ ಇದೆ, ಆ ರೋಡ್ ಪಕ್ಕದಲ್ಲೇ ಇದೆ ಇದು. ನೋಡಿ, ಈ ಕಡೆ ಇಲ್ಲೊಂದು ಮತ್ತೆ ನಿಮಗೆ ಸೌಂದರ್ಯವಾದ ತೋಟಗಳನ್ನು ನೋಡ್ಬೋದು. ಇದು ಆಯುಷ್ ನೇಚರ್ ವ್ಯೂ. ನೇಚರನ್ನು ವ್ಯೂ ಮಾಡೋದಕ್ಕೋಸ್ಕರನ ಇರ್ತಕ್ಕಂಥ ಇದು. ಇಲ್ಲಿ ನಮ್ಮ ಸಹಪಾಠಿಗಳು, ಬಂಧುಗಳು ಅದರ ಸೌಂದರ್ಯ ನೋಡ್ತಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಬುದ್ಧನ ವಿಗ್ರಹ ನಮ್ಮನ್ನು ಸ್ವಾಗತಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಬುದ್ಧನ ವಿಗ್ರಹ. ಈ ಬುದ್ಧನ ವಿಗ್ರಹ ನಮ್ಮನ್ನು ಶಾಂತ ಸ್ಥಿತಿಯಲ್ಲಿ ನೇಚರ್ ವ್ಯೂನಲ್ಲಿ, ಆಯುಷ್ ನೇಚರ್ ವ್ಯೂನ ಪ್ರಮುಖ ಆಕರ್ಷಣೆ. ಈ ಬುದ್ಧನ ಶಾಂತಯುತ ಮುದ್ರೆಯ ಈ ವಿಗ್ರಹ ನಮ್ಮನ್ನು ಶಾಂತ ಲೋಕಕ್ಕೆ ಕರ್ಕೊಂಡೋಗುತ್ತೆ. ನೋಡಿ, ಪಕ್ಷಿಗಳ ಕಲರವ. ಈ ಪಕ್ಷಿಗಳ ಕಲರವದ ಹಿನ್ನೆಲೆಯಲ್ಲಿ ನಮಗೆ ಇಂತಹ ಪ್ರಶಾಂತವಾದ ಬುದ್ಧನ ದರ್ಶನದಿಂದ ಮನಸ್ಸು ಇನ್ನೂ ಖುಷಿಯಾಗುತ್ತೆ. ಕಾಫಿ ತೋಟ ನನ್ನ ಹಿನ್ನೆಲೆಯಲ್ಲಿ ನೀವು ಕಾಫಿ ತೋಟವನ್ನು ನೋಡ್ಬೋದು. ಕಾಫಿ ತೋಟವನ್ನು ನೋಡ್ಕೊಳ್ತಾ ವಾಕ್ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ನೋಡಿ, ಇದು ಚಿಕ್ಕಮಗಳೂರಿಂದ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಆಯುಷ್ ನೇಚರ್ ವ್ಯೂ ಅನ್ನುವ ಈ ಪ್ರದೇಶದಲ್ಲಿ ನಾವಿದ್ದೇವೆ. ಚಿಕ್ಕಮಗಳೂರಿನ ನೇಚರನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ನೋಡಿ, ಬೆಳಗಿನ ಈ ಸಮಯದಲ್ಲಿ ಎಂತಹ ಸೌಂದರ್ಯವನ್ನು ನಾವು ಕಣ್ತುಂಬಿಸ್ಕೊಳ್ಬೋದು. ಈಗ ಇದು ಕಾಫಿ ತೋಟ. ಕಾಫಿ ತೋಟವನ್ನು ನೋಡ್ತಾ ಬೆಳಗಿನ ಸೌಂದರ್ಯವನ್ನು
ಪ್ರಕೃತಿ ಸೌಂದರ್ಯವನ್ನು ಸವಿತಕ್ಕಂಥ